ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮಲ್ಲಿ ಸಾಮರ್ಥ್ಯಗಳು ಎಷ್ಟಿದೆಯೋ ಹಾಗೆಯೇ ನಮ್ಮಲ್ಲಿ ದುರ್ಬಲತೆಗಳು ಅಥವಾ ಬಲಹೀನತೆಗಳು ಸಹಿತ ಇರುತ್ತದೆ. ನಾವು ಎಷ್ಟೇ ಸಾಮರ್ಥ್ಯವನ್ನು ರೂಢಿಸಿಕೊಳ್ಳಲಿಕ್ಕೆ ಹೋದರೂ ಸಹಿತವಾಗಿ ನಮ್ಮಲ್ಲಿರುವ ದುರ್ಬಲತೆಗಳು ನಮ್ಮ ಯಶಸ್ಸಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಅಡೆತಡೆಗಳನ್ನು ಬೇರೆ ಬೇರೆ ರೂಪದಲ್ಲಿ ಸನ್ನಿವೇಶ ಘಟನೆ ಸಾಪೇಕ್ಷ ರೂಪದಲ್ಲಿ ನಮಗೆ ಅಲ್ಲಿ ಅಡೆತಡೆಗಳನ್ನು ತಂದುಕೊಡ್ತಾ ಇರ್ತದೆ. ಹಾಗಾಗಿ ನಾವು ಬೆಳಕನ್ನು ಮೂಡಿಸುವ ಪ್ರಯತ್ನ ಮಾಡೋದ್ರ ಜೊತೆಗೆ ಕತ್ತಲನ್ನೂ ಸಹಿತವಾಗಿ ನಾವು ಎದುರಿಸಬೇಕಾಗ್ತದೆ. ಸ್ನೇಹಿತರೆ, ಬೆಳಕನ್ನು ಎಷ್ಟು ಮೂಡಿಸ್ತಾ ಹೋಗ್ತೀವೋ ಅಷ್ಟು ಕತ್ತಲು ನಮ್ಮಿಂದ ದೂರ ಹೋಗ್ತದೆ ಸ್ನೇಹಿತರೆ. ಆದರೆ ಅವುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಯಾವಾಗ ನಾವು ನಮ್ಮ ದುರ್ಬಲತೆಗಳನ್ನು ರಿಯಲೈಸ್ ಮಾಡ್ಕೊಳ್ಳೋದಿಲ್ಲ, ಅರಿವನ್ನು ಮೂಡಿಸ್ಕೊಳ್ಳೋದಿಲ್ಲ, ಅಲ್ಲಿವರೆಗೆ ನಾವು ಆ ದುರ್ಬಲತೆಗಳಿಂದ ಆ ವಿಷಚಕ್ರಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಆಗೋಲ್ಲ ಸ್ನೇಹಿತರೆ. ಉದಾಹರಣೆಗೆ ಸೋಮಾರಿತನ. ನಾವು ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂತ ಆಲೋಚನೆ ಇರ್ತದೆ, ಆದರೆ ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ಒಂದು ನಿದ್ರೆ ಜಾಸ್ತಿ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಅನವಶ್ಯಕವಾಗಿರ್ತಕ್ಕಂತಹ ಅಂದ್ರೆ ಅಗತ್ಯವಿಲ್ಲದೆ ಇರತಕ್ಕಂಥ ಅನಿವಾರ್ಯ ಇಲ್ಲದೆ ಇರತಕ್ಕಂಥ ಚಟುವಟಿಕೆಗಳಲ್ಲಿ ನಾವು ತೊಡಗಿಸ್ಕೊಳ್ತೀವಿ. ಇಲ್ಲ ಅಂದ್ರೆ ಸಿನಿಮಾ, ಟಿವಿ, ಸ್ನೇಹಿತರು ಅಥವಾ ಪಾರ್ಟಿಗಳು, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಅನವಶ್ಯಕವಾಗಿರ್ತಕ್ಕಂತಹ ಒಂದು ಸಮಯವನ್ನ ವ್ಯರ್ಥ ಮಾಡ್ತಿರ್ತೀವಿ ಸ್ನೇಹಿತರೆ. ಇದನ್ನ ನಾವು ರಿಯಲೈಸ್ ಮಾಡ್ಕೊಳ್ಬೇಕು. ಹಾಗೇನೆ ಮುಂದೂಡುವ ಪ್ರವೃತ್ತಿ, ಅಂದ್ರೆ ನಾಳೆ ಮಾಡೋಣ ನಾಡದ್ ಮಾಡೋಣ ಅಂತೇಳಿ, ಹಾಗೇನೆ ಹಿಂಜರಿಕೆ, ಆತಂಕ, ಹೀಗೆ ಹಲವಾರು ರೀತಿಯಾಗಿ ನಮಗೆ ಈ ಸೋಮಾರಿತನ ಅನ್ನೋದು ನಮ್ಮ ಜೀವನದಲ್ಲಿ ನೆಲೆ ನಿಂತು ಬಿಡ್ತದೆ ಸ್ನೇಹಿತರೆ. ಆಗ ನಾವು ಯಶಸ್ಸನ್ನು ಸಾಧಿಸ್ಲಿಕ್ಕಾಗೋಲ್ಲ. ಹಾಗೇನೆ ಅಜ್ಞಾನ. ಬಹುಶಃ ಅಜ್ಞಾನ ಅಂತಕ್ಕಂಥದ್ದು ನಾವು ವಿದ್ಯಾರ್ಥಿಗಳಲ್ಲಿ ನಾವು ಬಹಳ ಪ್ರಮುಖವಾಗಿ ಅದನ್ನ ನಾವು ಆ ವಿಷಚಕ್ರದಿಂದ ಹೊರಗಡೆ ಬರಬೇಕು. ಅದಕ್ಕೆ ಬಹಳ ಮುಖ್ಯವಾಗಿ ಪುಸ್ತಕ ಸಂಸ್ಕೃತಿ ಅಂತ ಕರಿತೀವಿ, ಅಥವಾ ಪುಸ್ತಕವನ್ನು ಪ್ರೀತಿಸುವುದು ಅಕ್ಷರ ಸಂಸ್ಕೃತಿ ಅಂತ ಹೇಳಿ ಕರಿತೀವಿ. ಈ ಅಕ್ಷರ ಸಂಸ್ಕೃತಿ ಇದೆಯಲ್ಲ, ಅದು ಬಹುದೊಡ್ಡ ಕೊಡುಗೆ, ವರದಾನ ವಿದ್ಯಾರ್ಥಿಗಳಿಗೆ. ನಾವು ಎಷ್ಟು ಸಾಧ್ಯವೋ ಅಷ್ಟು ಭಾಷಾ ಸಂಪತ್ತನ್ನ ವಿಸ್ತರಿಸಿಕೊಳ್ತಾ ಹೋಗ್ಬೇಕು. ನಾವು ಕೇವಲ ಕೆಲವರು 1,500, 2,000, 3,000 ಶಬ್ದಗಳ ಒಳಗಡೆನೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸ್ನೇಹಿತರೆ, ನಮಗೆ ಎಷ್ಟು ಭಾಷಾ ಸಂಪತ್ತಿರ್ತದೋ, ಅಂದ್ರೆ ಭಾಷೆಯ ಹರವು, ಭಾಷೆಯ ಆಳ, ಭಾಷೆಯ ವಿವಿಧ ರೂಪಗಳನ್ನ ತಿಳಿದುಕೊಂಡು ನಾವು ಅದನ್ನ ಮನಸ್ಸಿನಲ್ಲಿ ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ಹಾಗಾಗಿ ಭಾಷಾಶಾಸ್ತ್ರ ಮತ್ತು ಭಾಷಾ ಸಂಪತ್ತಿನ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಹೆಚ್ಚು ನಾವು ಆರ್ಟಿಕಲ್ಸ್ಗಳನ್ನ ಓದಬೇಕು, ಪುಸ್ತಕಗಳನ್ನು ಓದಬೇಕು, ಅಥವಾ ಹಲವಾರು ವಿಷಯಗಳನ್ನು ಅಧ್ಯಯನ ಮಾಡಬೇಕು. ಆಗ ವಿಷಯವೂ ಸಂಗ್ರಹವಾಗ್ತದೆ, ಭಾಷೆಯ ಅರವು ವಿಸ್ತಾರನೂ ಸಹಿತವಾಗಿ ನಮಗೆ ವಿಸ್ತಾರವಾಗ್ತದೆ ಸ್ನೇಹಿತರೆ. ಹಾಗಾಗಿ ನಾವು ಜ್ಞಾನವನ್ನು ತಿಳಿಬೇಕಂತ ಹೇಳಿ ಅಂದ್ರೆ ಇವತ್ತಿನ ದಿವಸ ಕೇವಲ ಪುಸ್ತಕ ಸಂಸ್ಕೃತಿ ಎಲ್ಲ ನಮಗೆ ಯೂಟ್ಯೂಬ್ ಇರ್ಬೋದು ಅಥವಾ ಸಾಮಾಜಿಕ ಜಾಲತಾಣ ಯಾವುದೇ ರೂಪದಲ್ಲಿ ಇರ್ಬೋದು, ನಮಗೆ ಬೇಕಾಗಿರ್ತಕ್ಕಂಥ ಅಥವಾ ನಮಗೆ ಅಗತ್ಯ ಇರತಕ್ಕಂಥ ವಿಷಯಗಳನ್ನ, ಅನಗತ್ಯ ವಿಷಯಗಳನ್ನ ಬಿಡಿ. ಜಗತ್ತಿನಲ್ಲಿ ಯಾವಾಗಲೂ ಎಲ್ಲವೂ ಇರ್ತದೆ, ಒಳ್ಳೇದು ಕೆಟ್ಟದ್ದು, ಗುಡ್ ಅಂಡ್ ಇವಿಲ್ ಇರ್ತದೆ. ನಮ್ಗೆ ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಷ್ಟೇ ಸ್ನೇಹಿತರೆ. ಹಾಗಾಗಿ ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ನೀವು ಅಧ್ಯಾಪನದಲ್ಲಿ ಅಥವಾ ಯು ಶುಡ್ ಬಿ ಎ ಗುಡ್ ಲಿಸ್ನರ್ಸ್ ಆಲ್ಸೋ, ನಾವು ಒಳ್ಳೆಯ ಕೇಳುಗರು ಸಹಿತ ಆಗಬೇಕಾಗ್ತದೆ, ಹಾಗೆ ಒಳ್ಳೆಯ ನೋಡುಗರು ಆಗಬೇಕಾಗ್ತದೆ, ಹಾಗೆ ವ್ಯೂವರ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಎಲ್ಲ ರೀತಿಯಾಗಿರ್ತಕ್ಕಂತಹ ನಮ್ಮನ್ನ ನಾವು ಎನ್ರಿಚ್ಮೆಂಟ್ ಅಂತ ಹೇಳಿ ಕರಿತೀವಿ, ಅಂದ್ರೆ ಸಮೃದ್ಧಗೊಳಿಸಿಕೊಳ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಯನ್ನಾಗಿ ರೂಪಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದಾಗ ನೋಡಿ ನಾವು ಕತ್ತಲೆಯನ್ನ ಓಡಿಸ್ಲಿಕ್ಕಾಗಲ್ಲ. ಹಾಗಾಗಿ ಒಂದು ಸಣ್ಣ ಬೆಳಕನ್ನ ಇಟ್ರೆ, ಅಲ್ಲಿ ಒಂದು ಬೆಂಕಿ ಕಡ್ಡಿಯನ್ನು, ಒಂದು ದೀಪವನ್ನು, ಇಲ್ಲ ಮೆಣದ ಬತ್ತಿಯನ್ನು ಹಚ್ಚಿಟ್ರೆ ಕತ್ತಲು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ ಸ್ನೇಹಿತರೆ. ಅಜ್ಞಾನ ಅಂದ್ರೆ ಅಷ್ಟೇನೆ. ನಾವು ಅಧ್ಯಾಪನದಲ್ಲಿ ತೊಡಗಿ ಹಲವಾರು ವಿಷಯಗಳನ್ನು ತಿಳಿದುಕೊಂಡಾಗ ಮನಸ್ಸು ಲಾಜಿಕಲ್ ಆಗಿ, ಸೈಂಟಿಫಿಕ್ ಆಗಿ, ಆಕ್ಟಿವ್ ಆಗಿ, ಪ್ರೊಆಕ್ಟಿವ್ ಆಗಿ ಆಲೋಚನೆ ಮಾಡತಕ್ಕಂತಹ ತಾಕತ್ತು, ಶಕ್ತಿ ಅಥವಾ ಆ ಒಂದು ಮನಸ್ಥಿತಿ ನಮಗೆ ಬರ್ತದೆ. ನಮ್ಮ ಹತ್ರ ಜ್ಞಾನ ಇಲ್ಲದೆ ಇದ್ದಾಗ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಮನಸ್ಸಿನ ಆಲೋಚನೆಗಳಿಗೆ ತಾಕತ್ತಾಗಲಿ, ಶಕ್ತಿಯಾಗಲಿ, ಅಥವಾ ಅದನ್ನ ವಿವಿಧ ರೂಪಗಳಲ್ಲಿ, ವಿವಿಧ ಭಂಗಿಗಳಲ್ಲಿ, ವಿವಿಧ ಆಯಾಮಗಳಲ್ಲಿ ಚಿಂತನೆ ಮಾಡತಕ್ಕಂಥ ಒಂದು ಶಕ್ತಿ, ಸಾಮರ್ಥ್ಯ ನಮ್ಗೆ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಜ್ಞಾನವನ್ನು ಎಷ್ಟು ಬೇಕೋ ಅಷ್ಟು ವಿಸ್ತರಿಸ್ಕೊಳ್ತಾ ಹೋದ್ರೆ ಅದು ಅಜ್ಞಾನದಿಂದ ದೂರ ಆಗ್ತೀವಿ. ಹಾಗೇನೆ ಹೆದರಿಕೆ ಸ್ನೇಹಿತರೆ. ಈ ಹೆದರಿಕೆ ಅಂತಕ್ಕಂಥದ್ದು ಜೀವನದಲ್ಲಿ ಬಹಳ ದೊಡ್ಡ ಅಡೆತಡೆ ಅಂತೇಳಿ ನಾವು ಕರಿತೀವಿ, ಹರ್ಡ್ಲ್ಸ್ ಅಂತ ಹೇಳಿ ಕರೆಯಲಾಗ್ತದೆ. ಹಾಗಾಗಿ ಈ ಹೆದರಿಕೆ ಎಲ್ಲಿಂದ ಇರ್ತದೆ? ಹಲವಾರು ರೀತಿಯಾಗಿರ್ತದೆ ಸ್ನೇಹಿತರೆ. ಒಂದನ್ನು ನಾವು ಫೋಬಿಯಾ ಅಂತ ಕರಿತೀವಿ, ಅಥವಾ ಸಾಮಾನ್ಯ ಹೆದರಿಕೆಗಳಂತೇಳಿ ಕರಿತೀವಿ. ನಾವು ಎಷ್ಟು ನಾಲೆಡ್ಜ್
ನಾಲೆಡ್ಜ್ ಇಸ್ ಪವರ್ ಅಂತ ಹೇಳಿ, ಅಂದ್ರೆ ಧೈರ್ಯ ಸಾಹಸ ನಮಗೆ ಬರಬೇಕಂತ ಹೇಳಿದ್ರೆ ಯಾವುದೇ ವಿಷಯದ ಮೇಲೆ ಅಥಾರಿಟೇಟಿವ್ ಅಂದ್ರೆ ಸಮರ್ಥವಾಗಿ ಆ ವಿಷಯವನ್ನ ಸಮರ್ಥವಾಗಿ ತಿಳಿದುಕೊಂಡಾಗ ಅಥವಾ ಆ ವಿಷಯದ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ನಮ್ಮ ಹತ್ರ ನಾಲೆಡ್ಜ್ ಇದ್ದಾಗ ನಮ್ಗೆ ಹೆದರಿಕೆ ಇರೋದಿಲ್ಲ ಸ್ನೇಹಿತರೆ. ಹಾಗೇನೆ ಈ ಹೆದರಿಕೆಗಳಿಂದ ಅಥವಾ ಭಯಗಳಿಂದ ನಾವು ದೂರ ಆಗಬೇಕು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮನ್ ಪರ್ಫೆಕ್ಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಆರಂಭದ ದಿನಗಳಲ್ಲಿ ನಮ್ಗೆ ಹೆದರಿಕೆ ಆಗ್ಬೋದು, ಭಯ ಆಗ್ಬೋದು, ವಿಫಲತೆ ಆಗ್ಬೋದು. ಆದ್ರೆ ಅದರಿಂದ ಹೊರಗಡೆ ಬರಬೇಕಂದ್ರೆ ನಾವು ಆ ಕೆಲಸಗಳನ್ನ ನಿರ್ವಹಿಸೋದನ್ನ ಕಲಿಬೇಕು. ನಾವು ಡ್ರೈವಿಂಗ್ ಇರ್ಬೋದು, ಮೆಕ್ಯಾನಿಕ್ ಇರ್ಬೋದು, ಅಥವಾ ಯಾವುದೇ ವ್ಯಕ್ತಿಗಳ ಜೊತೆ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದಿರ್ಬೋದು, ಅಥವಾ ಸಭೆಯಲ್ಲಿ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದಿರ್ಬೋದು, ಅಥವಾ ಯಾವುದೇ ವಿಚಾರಗಳನ್ನ ಬೇರೆಯವರಿಗೆ ತಿಳಿಸ್ತಕ್ಕಂಥ ಹೀಗೆ ಹಲವಾರು ರೂಪಗಳಲ್ಲಿ ನಮಗೆ ಅದಕ್ಕೆ ಕಾಡ್ತದೆ. ಆದರೆ ನಾವು ಸಮರ್ಥರಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಆರಂಭದ ದಿನಗಳಲ್ಲಿ ನಮ್ಗೆ ಹಂಗ ಅನಿಸ್ಬೋದು, ಯಾವುದು ನಮಗೆ ಸಹಜ ಆಗ್ತಾ ಹೋಗ್ತದೆ, ಅಭ್ಯಾಸ ಮಾಡ್ತಾ ಹೋಗ್ತದೆ. ಅದಕ್ಕೋಸ್ಕರ ಅಭ್ಯಾಸ ಮಾಡಿದಾಗ ಹೆದರಿಕೆ ನಮ್ಮಿಂದ ದೂರ ಆಗ್ತದೆ ಸ್ನೇಹಿತರೆ. ಹಾಗೇನೆ ಅಸಮರ್ಥತೆ ಅಂತ ಕರಿತೀವಿ. ಅಸಮರ್ಥತೆ ಅಂದ್ರೆ ನನ್ನ ಕೈಲಿ ಆಗೋದಿಲ್ಲ ಅಂತೇಳಿ. ಅಸಮರ್ಥತೆ ಯಾವಾಗ ಬರ್ತದೆ? ಈಗ ನಿನಗೆ ಡ್ರೈವಿಂಗ್ ಗೊತ್ತಿಲ್ಲದವನಿಗೆ ಡ್ರೈವಿಂಗ್ ಮಾಡಪ್ಪ ಅಂದ್ರೆ ನನಗೆ ಆಗೋದಿಲ್ಲ ಅಂತ ಹೇಳ್ತೀವಿ, ಅಸಮರ್ಥತೆ ಅಂತ ಕರಿತೀವಿ. ಇಲ್ಲಪ್ಪ ನಾನು ಏನೋ ಒಂದು ಹೇಳ್ತೀನಿ ಬರ್ಕಳೆಯ ಅಂತಂದ್ರೆ ಅವನಿಗೆ ಬರ್ಲಿಲ್ಲ ಅಂದ್ರೆ ಅವನ ಅಸಮರ್ಥತೆ ಅಂತ ಕರಿತೀವಿ. ಯಾವುದೋ ಒಂದು ಚಟುವಟಿಕೆಯನ್ನ ಕೆಲಸವನ್ನ ನಾವು ಹೇಳ್ತೀವಿ, ಆದ್ರೆ ಆ ವ್ಯಕ್ತಿ ಮಾಡದೇ ಇದ್ದಾಗ ಅವನ ಅಸಮರ್ಥತೆ ಅಂತ ಕರಿತೀವಿ. ಹೀಗೆ ಈ ಅಸಮರ್ಥತೆ ಅಂತಕ್ಕಂಥದ್ದು ಎಲ್ಲಿಂದ ಬರ್ತದೆ? ಪ್ರಾಕ್ಟೀಸ್ ಇರೋದಿಲ್ಲ, ಅಭ್ಯಾಸ ಇರೋದಿಲ್ಲ, ಅಧ್ಯಯನದಿಲ್ಲ, ಅಧ್ಯಾಪನ ಇರೋದಿಲ್ಲ. ಹಾಗೆ ಸೋಮಾರಿತನ, ಅಜ್ಞಾನ, ಹೆದರಿಕೆ ಇವೆಲ್ಲವೂ ಅಸಮರ್ಥತೆಯ ಒಂದು ಮೂಲಗಳು ಅಂತ ಹೇಳಿ ನಾವು ಕರೆಯಲಾಗ್ತದೆ ಸ್ನೇಹಿತರೆ. ಹಾಗಾಗಿನ ಈ ಅಸಮರ್ಥತೆಯಿಂದ ಹೊರಗಡೆ ಬರಬೇಕಂದ್ರೆ ಎಂಪವರ್ಮೆಂಟ್ ಅಂತ ಹೇಳಿ ಕರಿತೀವಿ. ಎಂಪವರ್ಮೆಂಟ್ ಅಂದ್ರೆ ನಾವು ಸಮರ್ಥರಾಗ್ತಕ್ಕಂಥದ್ದು. ಯಾವುದರಿಂದ? ನಾವು ಜ್ಞಾನದಿಂದ ಸಮರ್ಥರಾಗಬೇಕು, ಅಭ್ಯಾಸದಿಂದ ಸಮರ್ಥರಾಗಬೇಕು, ಅಧ್ಯಯನದಿಂದ ಸಮರ್ಥರಾಗಬೇಕು, ಓದೋದ್ರಿಂದ ಸಮರ್ಥರಾಗಬೇಕು. ಸಂವಹನ ಕ್ರಿಯೆ ಅಂತ ಕರಿತೀವಿ. ಸಂಪರ್ಕ, ಸಂವಹನ, ಕಮ್ಯುನಿಕೇಶನ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಹೀಗೆ ಹಲವಾರು ರೂಪಗಳಲ್ಲಿ ನಮ್ಮನ್ನ ನಾವು ಎಂಪವರ್ಮೆಂಟ್ ಮಾಡ್ಕೊಳ್ಳೋದು. ಹಾಗೇನೆ ಅಹಂಕಾರ ಅಂತ ಹೇಳಿ ಕರಿತೀವಿ. ಇವೆಲ್ಲವನ್ನು ತಿಳ್ಕೊಂಡಾಗ ನಮ್ಗೆ ಬಹಳ ದೊಡ್ಡ ಪೆಟ್ಟು ಅಂತ ಹೇಳಿದ್ರೆ ನನಗೆಲ್ಲ ಗೊತ್ತಿದೆ ಅಂತ. ನೋಡಿ, ಯಾವತ್ತೂ ಸಹಿತವಾಗಿ ನಾವು ಜೀವನದ ಅಂತಿಮ ಘಟ್ಟದವರೆಗೆ ನಾವು ಅಧ್ಯಾಪನದಲ್ಲಿ ತೊಡಗಬೇಕೆ ಹೊರತು ನನಗೆಲ್ಲ ಗೊತ್ತಿದೆ ಅಂತ ಹೇಳಿದಾಗ ನಮ್ಮಿಂದ ಎಲ್ಲವೂ ದೂರ ಹೋಗ್ತದೆ. ಹಾಗೇನೆ ಮರವು. ಸೊ ಇವೆಲ್ಲವೂ ಸಹಿತ ನಮ್ಮನ್ನ ಒಂದು ರೀತಿಯಲ್ಲಿ ಸಮರ್ಥರನ್ನಾಗಿ ಮಾಡಲಿಕ್ಕೆ ಬಿಡೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರವಾಗಿ ನಾವು ಈ ಎಲ್ಲ ದುರ್ಬಲತೆಗಳಿಂದ, ಸೋಮಾರಿತನ, ಅಜ್ಞಾನ, ಹೆದರಿಕೆ, ಅಸಮರ್ಥತೆ, ಈ ದುರ್ಬಲತೆಗಳಿಂದ ಹೊರಗೆ ಬರ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು ಸ್ನೇಹಿತರೆ. ಅದೇನೇ ಇರಲಿ ಸ್ನೇಹಿತರೆ, ನಿಮಗೆ ಈ ಒಂದು ದೃಷ್ಟಾಂತವನ್ನ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಅಂದ್ರೆ ಒಬ್ಬ ವ್ಯಕ್ತಿ ತನಗೆ ಅಕ್ಷರ ಜ್ಞಾನವಿಲ್ಲದಿದ್ದರೂ ಅಕ್ಷರ ಪ್ರೀತಿಯನ್ನು ಹೇಗೆ ಬೆಳೆಸ್ಕೊಳ್ತಾನೆ ಒಬ್ಬ ವ್ಯಕ್ತಿ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಜೀವಂತವಾಗಿರ್ತಕ್ಕಂಥ ಉದಾಹರಣೆಯನ್ನ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ನಾವು ಯಾವಾಗಲೂ ಸಹಿತವಾಗಿ ಅಂತಹ ವ್ಯಕ್ತಿಗಳನ್ನ ಅಥವಾ ಅಂತಹ ಒಬ್ಬ ಸ್ನೇಹಿತರನ್ನ ನಾವು ಯಾವಾಗಲೂ ಸಹಿತವಾಗಿ ಅವ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಒಂದು ನಾವು ಅರಿವನ್ನ ಅಥವಾ ಪ್ರೇರಣೆಯನ್ನ ಪಡ್ಕೊಳ್ಬೇಕು ಸ್ನೇಹಿತರೆ. ರಾಯಚೂರು ಜಿಲ್ಲೆ ಅಂತೇಳಿ ಆ ಜಿಲ್ಲೆಯಲ್ಲಿ ಅರಕೆರೆ ಅಂತಕ್ಕಂಥ ಒಂದು ಸಣ್ಣ ಊರು. ಆ ಊರಿನಲ್ಲಿ ಸಾಮಾನ್ಯವಾಗಿ ಒಬ್ಬ ಅಂಪಣ್ಣ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಸಾಧನೆಯನ್ನ ನೀವು ನೋಡಬೇಕು. ಬಹಳ ದೊಡ್ಡ ಸಾಧಕ. ಅವನಿಗೆ ಅಕ್ಷರ ಜ್ಞಾನ ಇಲ್ಲ, ಅವನ ಮಕ್ಕಳು ಸಹಿತವಾಗಿ ಅಕ್ಷರ ಜ್ಞಾನ ಇಲ್ಲ. ಆದರೂ ಸಹಿತವಾಗಿ ಅವನಿಗಿರ್ತಕ್ಕಂಥ ಅಕ್ಷರ ಪ್ರೀತಿಯನ್ನ ನೋಡಿದ್ರೆ ನಾವು ಇನ್ನೆಷ್ಟು ಅಕ್ಷರ ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು ಅಂತೇಳಿ ನಮ್ಗನ್ನಿಸ್ತದೆ ಸ್ನೇಹಿತರೆ. ಹಾಗಾಗಿ ಅವನಿಗೆ ಇರ್ತಕ್ಕಂಥದ್ದು 2 ಎಕರೆ ಡ್ರೈ ಲ್ಯಾಂಡ್ ಅಂತ ಕರಿತೀವಿ. ಅಂದ್ರೆ ಮಳೆ ಆಧಾರಿತ ಪ್ರದೇಶ ಅಂಪಣ್ಣನ ಇರ್ತಕ್ಕಂಥದ್ದು. ಕೂಲಿ ಮಾಡ್ತಾನತ್ತ ಅವನು, ಅವನ ಹೆಂಡತಿ ಎಲ್ಲರೂ ಸಹಿತವಾಗಿ ಕೂಲಿ ಮಾಡ್ತಾನೆ. ಅವನೊಂದು ಸುಂದರವಾಗಿರ್ತಕ್ಕಂಥ ಆದರ್ಶವಾಗಿರ್ತಕ್ಕಂಥ ಶಾಲೆ ಕಟ್ಟಿದ್ದಾನೆ ಸ್ನೇಹಿತರೆ. ಅವನು ಸುಂದರವಾಗಿರ್ತಕ್ಕಂಥ ಆದರ್ಶವಾಗಿರ್ತಕ್ಕಂಥ ಒಂದು ಶಾಲೆಯನ್ನ ಕಟ್ಟಿದ್ದಾನೆ. ಅವನಿಗೆ ಶಿಕ್ಷಣದ ಬಗ್ಗೆ ಬಹಳ ಹುಚ್ಚು. ಹಾಗಾಗಿನ ಅವನು ಕೃಷಿಯಲ್ಲಿ ಕೂಲಿ ಮಾಡಿಬಿಟ್ಟು ಶಾಲೆಯನ್ನು ಕಟ್ಟಿದ್ದಾನೆ. ಕಾರಣ ಏನಂತ ಹೇಳಿದ್ರೆ ಅವನು ಇರ್ತಕ್ಕಂಥ ಒಂದು ಊರಿನಲ್ಲಿ, ಅರಕೆರೆ ಅಂತಕ್ಕಂಥ ಊರಿನಲ್ಲಿ ಅವನಿಗೆ ಶಾಲೆಗೆ ಮಕ್ಕಳು ಬಹಳ ದೂರ ಹೋಗ್ಬೇಕಾಗಿತ್ತು. ಹಾಗಾಗಿನ ಅಷ್ಟು ದೂರ ಹೋಗೋದ್ರಿಂದ ಕೆಲವು ಮಕ್ಕಳು ಏನ್ ಮಾಡ್ತಿದ್ರು, ಡ್ರಾಪ್ ಔಟ್ಸ್ ಆಗ್ತಿದ್ರು. ಅಂದ್ರೆ ಅವರು ಶಿಕ್ಷಣವನ್ನ ಕಲಿದಲೇನೆ ಬಿಟ್ಬಿಡ್ತಾ ಇದ್ರು. ಅದಕ್ಕೋಸ್ಕರವಾಗಿ ಅವನೇನ್ ಮಾಡ್ದ ಅಂತ ಹೇಳಿದ್ರೆ ಒಂದು ಸಣ್ಣ ಒಂದು ರೂಮನ್ನ ತನ್ನ ಜಮೀನಿನಲ್ಲಿ ಅಥವಾ ತನ್ನ ಸೈಟ್ನಲ್ಲಿ ಅವನು ಕಟ್ಟಿದ್ದಾದ್ಮೇಲೆ ಅವನು ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಹಾಕೊಳ್ತಾನೆ, ನನಗೆ ಹಿಂಗೆ ಒಂದು ಶಾಲೆಯನ್ನು ಮಂಜೂರು ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅಲ್ಲಿ ಇರ್ತಕ್ಕಂಥ ಯುವಕರು ಏನ್ ಮಾಡ್ತಾರೆ, ಎಲ್ಲರೂ ಸೇರಿ
ಶ್ರೀ ವಿದ್ಯಾಭಾರತಿ ಎಜುಕೇಶನ್ ಟ್ರಸ್ಟ್ ಅಂತ ಹೇಳಿ ಸ್ಥಾಪನೆ ಮಾಡ್ತಾರೆ. ಶ್ರೀ ವಿದ್ಯಾಭಾರತಿ ಎಜುಕೇಶನ್ ಟ್ರಸ್ಟ್ ಅಂತ ಅವರು ಸ್ಥಾಪನೆ ಮಾಡ್ತಾರೆ. ಆ ಟ್ರಸ್ಟ್ ಮೂಲಕವಾಗಿ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಆಗ ಶ್ರೀ ವಿದ್ಯಾಭಾರತಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಅವರು ಸರ್ಕಾರದವರು ಮಂಜೂರು ಮಾಡಿಕೊಡ್ತಾರೆ. ಅಷ್ಟೇ ಹೊರತು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಲ್ಲಿ ಅನುಕೂಲತೆಗಳನ್ನ ಮಾಡಲಿಲ್ಲ. ಆದರೆ ಅವನು ತನ್ನ ಕೂಲಿ, ಅವನ ಹೆಂಡತಿ ಹೆಸರು ರೇಣುಕಮ್ಮ ಅಂತೇಳಿ, ಅವನ ಹೆಸರು ಅಂಪಣ್ಣ ಅಂತೇಳಿ. ಹಾಗಾಗಿ ಅವರಿಬ್ರು ಸ್ವಂತ ದುಡಿದಂತ ಹಣದಿಂದ ಅವರು ಶಾಲೆಯನ್ನ ನಿರ್ಮಾಣ ಮಾಡ್ತಾರೆ. ಕೆಲವು ರೂಮ್ಗಳನ್ನು ನಿರ್ಮಾಣ ಮಾಡ್ತಾರೆ. ಹಾಗೇನೆ ಅವರು ಸಿಟಿಗೆ ಹೋಗಿ, ರಾಯಚೂರಿಗೆ ಹೋಗಿ ಒಬ್ಬ ಶಿಕ್ಷಕಿಯನ್ನು ಕರೆತಂದು ಆಕೆಗೆ ಬೇಕಾಗಿರ್ತಕ್ಕಂಥ ಸಂಬಳ ಸಾರಿಗೆಯನ್ನು ಅವರೇ ಕೊಡ್ತಾರೆ. ಹಾಗಾಗಿ ಆಗ ಅದು ದಿನ 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 ಶಾಲೆ ಏನಾಗ್ತದೆ, ವೃದ್ಧಿ ಆಗ್ತಾ ಹೋಗ್ತದೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ. ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಸಹಿತವಾಗಿ ಶಾಲೆಗೆ ಸೇರ್ತಾರೆ ಮತ್ತು ಅಕ್ಷರಗಳನ್ನು ಕಲೀಲಿಕ್ಕೆ ಪ್ರಾರಂಭಿಸ್ತಾರೆ. ನೋಡಿ, ತಾನು ಅಕ್ಷರ ಗೊತ್ತಿಲ್ಲದೆ ಇದ್ರೂ ಸಹಿತವಾಗಿ ಅವನು ಅಕ್ಷರ ಪ್ರೀತಿಯನ್ನ ಅಥವಾ ಶಿಕ್ಷಣದ ಬಗ್ಗೆ ಪ್ರೀತಿಯನ್ನ ಎಷ್ಟು ಪ್ರೀತಿಯಿಂದ ಬೆಳೆಸ್ಕೊಂಡು ತಾನು ಇವತ್ತು ಶ್ರೀಮಂತರು ಬಹಳ ಜನ ಇದ್ದಾರೆ. ಆ ಶ್ರೀಮಂತರು ಯಾರೂ ಸಹಿತವಾಗಿ ಇಷ್ಟೊಂದೆಲ್ಲ ಬರೋದಿಲ್ಲ. ಹಾಗಾಗಿ ಅವನ ಒಂದು ಕನಸು, ಪರಿಶ್ರಮ ಅವನ ಸಾಕಾರಗೊಂಡಿದೆ ಸ್ನೇಹಿತರೆ. ಹಾಗಾದ್ರೆ ಶ್ರೀ ವಿದ್ಯಾಭಾರತಿ ಶಾಲೆ ಒಂದು ಮಾದರಿ ಶಾಲೆಯನ್ನಾಗಿ ಆ ವ್ಯಕ್ತಿ ರೂಪಿಸಿದಾನೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಸಹಿತವಾಗಿ ಅವನಿಗೊಂದು ಹ್ಯಾಟ್ಸಾಫ್ ಹೇಳೋದ್ರ ಜೊತೆಗೆ ನಮ್ಮ ಜೀವನದಲ್ಲಿಯೂ ನಮ್ಮ ಬದುಕಿನಲ್ಲಿಯೂ ಸಹಿತವಾಗಿ ನಾವೇನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಅಕ್ಷರ ಪ್ರೀತಿಯನ್ನ ಅಥವಾ ಅಕ್ಷರ ಸಂಸ್ಕೃತಿಯನ್ನ, ಹಾಗೇನೆ ನಮಗೆ ಶಿಕ್ಷಣದ ಬಗ್ಗೆ ಪ್ರೀತಿಯನ್ನ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ, ಬಹುಶಃ ಈ ಒಂದು ಘಟನೆ ನಿಮಗೂ ಸಹಿತವಾಗಿ ಪ್ರೇರಣೆ ನೀಡುತ್ತದೆ ಅಂತ ಹೇಳ್ತಾನೆ. ಒಳ್ಳೆದಾಗಲಿ ಸ್ನೇಹಿತರೆ, ನಮಸ್ಕಾರ.